ಮೊನ್ನೆ ದಿನ ನಮ್ಮ ತೋಟದಲ್ಲಿ ಏನೋ ಒಂದು ಆನೆ ಬಂದಿತ್ತು. ಆ ದೃಶ್ಯವನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರು 5:30ಯಿಂದ 6:30 7 ಗಂಟೆ ತನಕ ಬೆಳಿಗ್ಗೆ ಆನೆ ನಮ್ಮ ತೋಟದಲ್ಲಿ ಅಲ್ಲೇ ಮಲ್ಕೊಂಡಿತ್ತು. ಮತ್ತು ತದನಂತರ ಅಲ್ಲಿ ಏನು ಹಲಸಿನ ಮರ ಇದೆ, ಹಲಸಿನ ಮರದಿನ ಹಲಸಿನ ಹಣ್ಣನ್ನು ತಿನ್ಕೊಂಡು ಒಂದಷ್ಟು ಕಾಫಿ ಗಿಡವನ್ನ ಡ್ಯಾಮೇಜ್ ಮಾಡಿ ಹೋಗಿದೆ. ಇದು ನಮ್ಮ ಬೆಲ್ಟಲ್ಲಿ ಅಂದ್ರೆ ಚೇಂಡಣೆ, ನಾಪೋಕ್ಲು, ನೆಲ್ಜಿ, ಕಕ್ಕಬೆ ಈ ಬೆಲ್ಟಲ್ಲಿ, ಪ್ಲಸ್ ಪಾಲಿಬೆಟ್ಟ, ಸಿದ್ದಾಪುರ ಈ ಕಡೆ, ಮಾಲ್ದಾರೆ ಈ ಬೆಲ್ಟಲ್ಲಿ ಈ ಆನೆ ಕಾಟ ಏನಿದೆ ಇದು ನಿರಂತರ ಆಗ್ಬಿಟ್ಟಿದೆ. ನಮಗೂ ಸಾಕಾಗೋಗಿದೆ. ಸರ್ಕಾರಗಳು ಪ್ರತಿ ವರ್ಷ ಬಡ್ಜೆಟ್ನಲ್ಲಿ ಆನೆ ತಡೆಯೋದಕ್ಕೆ ವಿಶೇಷ ವಾಹನಗಳನ್ನಿರ್ಬೋದು, ಆನೆಯನ್ನ ನಾಡಿನಿಂದ ಕಾಡಿಗೆ ಕಳಿಸೋದಕ್ಕೆ ವಿಶೇಷವಾಗಿರುವಂತಹ ಪ್ಯಾಕೇಜ್ಗಳನ್ನಿರ್ಬೋದು, ರೈಲ್ವೆ ಬ್ಯಾರಿಕೇಡ್ಗಳು ಇರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು, ಬೇಜಾನ್ ನೀವು ಬಡ್ಜೆಟ್ ಓದ್ಬಿಟ್ರೆ ಬೇಜಾನ್ ಕಾಂಟ್ರಿಬ್ಯೂಷನ್ ಇದೆ ಸರ್ಕಾರದ. ಆನ್ ಗ್ರೌಂಡು ನಾವು ನಿರಂತರವಾಗಿ ಆನೆ ಜೊತೆ ಸಂಘರ್ಷವನ್ನು ಅನುಭವಿಸ್ತಾ ಇದೀವಿ. ಇವತ್ತು ನೀವು ನನ್ನ ಜಡ್ಜ್ ಮಾಡೋಕ್ಕಿಂತ ಮುಂಚೆ ಕಳೆದ 5-6 ವರ್ಷದಿಂದ ನಾನಂತೂ ನನ್ನ ತೋಟದಲ್ಲಿ ಇರುವಂತಹ ಒಂದು ಹಲಸಿನ ಹಣ್ಣನ್ನು ಕೂಡ ಕಡ್ದಿಲ್ಲ ನಾನು. ಆನೆ ಏನಾದರೂ ಬಂದ್ರೆ ಈ ಹಲಸಿನ ಮರದಲ್ಲಿ ಏನು ಹಲಸಿನ ಹಣ್ಣಿದೆ ಅದನ್ನ ತಿನ್ಕೊಂಡು ಹೋಗ್ಲಿಕ್ಕೆ, ಆ ರೀತಿಯ ಒಂದು ಭಾವೈಕ್ಯತೆಯ ಒಂದು ಕೋಎಕ್ಸಿಸ್ಟೆನ್ಸ್ ಅನ್ನ ಹಿಡ್ಕೊಂಡು ನಾವು ಬದುಕ್ತಾ ಇದ್ದೀವಿ. ದ ಪಾಯಿಂಟ್ ಇಸ್, ನಾವು ಎಷ್ಟೇ ಕಷ್ಟಪಟ್ಟರು ನಮ್ಮ ಕೃಷಿ ಜಮೀನಿಗೆ ನಾವು ಹೋಗಕ್ಕಾಗಲ್ಲ ಅಂತ ಹೇಳಿದ್ರೆ ಸರ್ಕಾರ ನಮಗೆ ಯಾವ ರೀತಿಯಾಗಿ ರೈಟ್ ಟು ಲೈಫ್ ಅಂತ ಹೇಳುವಂತಹ ಒಂದು ಸಂವಿಧಾನಿಕ ಹಕ್ಕನ್ನು ಕೊಡ್ತಿದೆ ಅಂತ ಹೇಳೋದನ್ನ ಇವತ್ತು ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಅಧಿಕಾರಿಗಳು ಬರ್ತಾರೆ, ಕೆಳಮಟ್ಟದ ಅರಣ್ಯ ಅಧಿಕಾರಿಗಳ ಬಗ್ಗೆ ನಾನು ಮಾತಾಡಲ್ಲ. ಫಾರೆಸ್ಟರ್ಸ್ ಇರ್ಬೋದು, ವಾಚರ್ಸ್ ಇರ್ಬೋದು, ಗಾರ್ಡ್ಸ್ ಇರ್ಬೋದು, ಅವರು ತುಂಬಾ ಕಷ್ಟಪಡ್ತಿದ್ದಾರೆ. ACF, DCF, RF, DF ಇವರೆಲ್ಲ ಏನ್ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಅಂತ ಹೇಳುವಂಥದ್ದೇ ನನಗೆ ಅರ್ಥ ಆಗ್ತಿಲ್ಲ ನಮ್ಮ ಆನೆ ಮಾನವ ಸಂಘರ್ಷಕ್ಕೆ. ಆ ಮದೆನಾಡ್ ಪಕ್ಕದಲ್ಲಿ ಒಂದು ಯುವತಿ ಪಾಪ ಮಡಿಕೇರಿಗೆ ಹೋಗಿ ಅಮ್ಮನ ಜೊತೆ ವಾಪಸ್ ಬರ್ತಿರ್ಬೇಕಾದ್ರೆ ದಾಳಿ ಆಗುತ್ತೆ, ಸತ್ತೋಯ್ತಾರೆ. ಸಿದ್ದಾಪುರದ ಹತ್ರ ಒಬ್ರು ಬೆಳೆಗಾರರು ಅವ್ರ ತೋಟಕ್ಕೆ ಹೋಗಿರ್ತಾರೆ, ಅಲ್ಲಿ ತುಳಿದು ಸತ್ತೋಯ್ತಾರೆ. ಅನೇಕ ಜನ ಕಾರ್ಮಿಕರು ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಆನೆ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ. ಅವ್ರನ್ನೆಲ್ಲ ನಾವು ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ ವಿ ಹ್ಯಾವ್ ಆಕ್ಸೆಪ್ಟೆಡ್. ಆನೆ ತುಳಿತಕ್ಕೆ ಸಾಯ್ತಿದಾರ, ಓಕೆ, ಅದು ಏನ್ ಮಾಮೂಲಿ ನಾವು ನೋಡ್ತಾ ಇದೀವಲ್ಲ, ಏನ್ ದೊಡ್ಡ ವ್ಯತ್ಯಾಸ ಅಂತ ಅನ್ಸುತ್ತೆ. ಏನೋ ಅಪಘಾತ ಆದಾಗ ರಸ್ತೆಯಲ್ಲಿ ನಾವು ಅಪಘಾತ ತಾನೇ, ಅದು ಆಯ್ತಾ ಇರುತ್ತೆ, ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋದು, ಆ ರೀತಿಯಾಗಿ ವರ್ತನೆ ಮಾಡ್ತಾ ಇದೀವಿ. ಇದ್ರಲ್ಲಿ ನಾನು ಆನೆಗಳನ್ನ ದೋಷಣೆ ಮಾಡೋದಿಲ್ಲ. ನಾವು ಯಾರು ಹೋಗಿ ಕಾಡನ್ನು ಆಕ್ರಮಣ ಮಾಡಿಕೊಂಡು ಕಾಡಿನಲ್ಲಿ ತೋಟ ಮಾಡ್ತಿಲ್ಲ. ತಲಾಂತರದಿಂದ ಬ್ರಿಟಿಷ್ ಕಾನೂನು ಬರೋದಕ್ಕಿಂತ ಮುಂಚೆನೆ, ಡೀಮ್ಡ್ ಫಾರೆಸ್ಟ್ಗಳು ಅಥವಾ ರಿಸರ್ವ್ ಫಾರೆಸ್ಟ್ಗಳ ಕಾನೂನು ಬರೋದಕ್ಕಿಂತ ಮುಂಚೆನೆ ಅಂದಿನ ಕಾಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ದಂತ ಬೆಲ್ಟ್ಗಳು. ಇಲ್ಲಿ ಏನೋ ಅತಿಕ್ರಮ ಮಾಡಿಕೊಂಡು ತೋಟ ಮಾಡಿರುವಂತದ್ದಲ್ಲ. ಯಾವಾಗ ಇದಕ್ಕೆಲ್ಲ ಪರಿಹಾರ ಕೊಡ್ತೀರಾ? ಈ ರೀತಿಯಾಗಿ ಆನೆ ನಮ್ಮ ತೋಟದಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಯಾರ ಹತ್ರ ಹೋಗ್ಬೇಕು?